ಮಾಲ್ನಲ್ಲಿ ಪಂಚೆ ಧರಿಸಿದ ರೈತನಿಗೆ ತಡೆ ಹಾಕಿದಂತಹ ವಿಚಾರ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಾಹಿತಿಯನ್ನ ತೆಗೆದುಕೊಂಡು ಡೈರೆಕ್ಷನ್ ಕೊಡ್ತೀನಿ ಅಂತ ಡಿಸಿಎಂ ಹೇಳಿದ್ದಾರೆ. ಇತ್ತ ಘಟನೆಗೆ ಸಚಿವ ಸಂತೋಷ್ ಲಾಡ್ ಅಸಮಾಧಾನವನ್ನು ಹೊರಹಾಕಿ ಹೀಗೆ ರೈತರಿಗೆ ಮಾಡೋದು ಸರಿಯಲ್ಲ ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅತ್ತ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಸಹ ಈ ಘಟನೆಯನ್ನ ಖಂಡಿಸಿದ್ದಾರೆ. ಪಂಚೆ ಉಟ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಬಿಟ್ಟಿದ್ದಾರೆ, ನಿರಾಕರಣೆ ಮಾಡಿದ್ದಾರೆ. ಎಲ್ಲಿ ನಾನು ಅದು ಗೊತ್ತಿಲ್ಲ, ನನಗೆ ಆಕ್ಷನ್ ತಗೊಳ್ತೀವಿ, ವಿಚಾರ ತಿಳ್ಕೊಂಡು ಆಕ್ಷನ್ ಮಾಡ್ತೀನಿ. ನಮ್ಗೆ ಯಾರು ಮಾಹಿತಿ ಬಂದಿಲ್ಲ. ನಮ್ಗೆ ಏನಾರು ಅಂತವ್ರು ಯಾರು ಮಾಹಿತಿ ಕೊಟ್ಟರೆ ನಾವೆಲ್ಲ ಡೈರೆಕ್ಷನ್ಸ್ ಇಶ್ಯೂ ಮಾಡ್ತೀನಿ ಬಿಡಿ. ಜಿಟಿ ಮಾಲಲ್ಲಿ ಪಂಚೆ ಉಟ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಯಾವುದೋ ಮಾಲಲ್ಲಿ ಲುಂಗಿ ಹಾಕೊಂಡಿದ್ದಾರೆ ಅಂತ ಹೇಳಿ ಒಳಗೆ ಬಿಡ್ತಾ ಇಲ್ಲ ಅಂತಕ್ಕಂಥದ್ದು ಇವಾಗ ನಮ್ಮ ಮಾಹಿತಿಗೆ ಬಂದಿದೆ. ಅಂದರೆ ನಮ್ಮ ಇಲಾಖೆಯಿಂದ ಆಗಿರಲಿ ಅಥವಾ ಕನ್ಸರ್ನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಕಡ್ಡಾಯವಾಗಿ ಅವ್ರನ್ನ ಬರಿತೀವಿ ಕೂಡ. ಇದು ಇದೇ ಇರತಕ್ಕಂಥ ಮೆಚುರಿಟಿ ದೇಶದಲ್ಲಿ. ಯಾರು ಮಾಲ್ ಓನರ್ಗಳಿದ್ದಾರೆ, ಯಾರು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ, ಈ ಥರದ ಮನಸ್ಥಿತಿ ಮೊದಲಿನ ತೆಗಿಬೇಕು. ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಲುಂಗಿ ಹಾಕೊಂಡು ಈ ರಾಜ್ಯದ 7 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಈ ಥರದ ಯೋಚನೆ ಇರಬಾರ್ದು ಅಂತಕ್ಕಂಥದ್ದು ಪ್ರಾಕ್ಟೀಸ್ ಇದೇನಾಗಿದೆ, ಇದು ಲಾ ಬೈಂಡಿಂಗ್ ಅಲ್ಲ. ಅಲ್ಲಿ ಯಾವ ಸೆಕ್ಯೂರಿಟಿ ಅವನಿಗೆ ಆ ಥರ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನು ಡೆಫಿನೆಟ್ಲಿ ವಿಲ್ ಲುಕ್ ಇಂಟು ದಟ್. ಸಚ್ ಥಿಂಗ್ಸ್ ವಿಲ್ ನಾಟ್ ಅಕರ್ ನೆಕ್ಸ್ಟ್ ಟೈಮ್. ನೋಡಿ, ನಾವು ಮನುಷ್ಯನ ಮುಖ ನೋಡಿ, ಮನುಷ್ಯನ ಬಟ್ಟೆ ನೋಡಿ ಅದನ್ನು ಅಳತೆ ತೂಕ ಮಾಡುವಂಥದ್ದು ಇದು ಒಂಥರ ಬ್ರಿಟಿಷ್ ಮೈಂಡ್ಸೆಟ್. ಇದು ನಮ್ಮನ್ನು ಆಳ್ವಿಕೆ ಮಾಡಿದ್ರಲ್ಲ ಅಂಥವರ ಮೈಂಡ್ಸೆಟ್ಟು ಇವತ್ತಿಗೂ ಇರ್ತಕ್ಕಂಥದ್ದು ದುರದೃಷ್ಟಕರ. ಇದು ಅಲ್ಲಿ ಒಂದೇ ಮಾಲ್ನಲ್ಲೇ ಅಲ್ಲ, ಬೇರೆ ಕಡೆನೂ ಕೂಡ ಇಂತಹ ಈ ಬೇರೆ ದೇಶಗಳಿಂದ ಇನ್ಫ್ಲೂಯೆನ್ಸ್ ಆಗಿರುವ ನಮ್ಮ ಮೈಂಡ್ಸೆಟ್ಟು ಇವತ್ತಿಗೂ ಕೂಡ ಬೇರೆ ಕಡೆನೂ ಮುಂದುವರಿತಾ ಇದೆ. ಅವರು ಮಾಲ್ನವರು ಯಾಕೆ ಈ ರೀತಿ ಮಾಡ್ತಾರೆ, ಅವರಿಗೆ ಬಹುಶಃ ಅದೇನು ಜ್ಞಾನದ ಕೊರತೆಯಿಂದ ಮಾಡ್ತಾ ಇದ್ದಾರೋ ಅಥವಾ ಅಧಿಕಾರ ಇದೆ ಅಂತ ಒಂದು ದುರಂಕಾರದಿಂದ ಮಾಡ್ತಾ ಇದ್ದಾರೋ, ಒಟ್ಟಾರೆ ತಪ್ಪು ಇದು. ಯಾರೇ ಆಗಲಿ ಜನಗಳಿಗೆ ಮನುಷ್ಯರನ್ನು ನಾವು ಮನುಷ್ಯರನ್ನಾಗಿ ಕಾಣಬೇಕು ಬಿಟ್ಟರೆ ಮನುಷ್ಯರನ್ನು ಮುಖ ನೋಡಿ ಅದು ಗೌರವ ಕೊಡುವಂಥ. ಬೆಂಗಳೂರಿನ GT ಮಾಲ್ನಲ್ಲಿ ರೈತರಿಗೆ ಪ್ರವೇಶವನ್ನು ಕೊಡದೇನೆ ಅಪಮಾನ ಮಾಡಿರ್ತಕ್ಕಂಥ ಸಂಗತಿ ತಲೆ ತಗ್ಗಿಸುವಂಥ ವಿಚಾರ. ಕೂಡಲೇ ಮಾಲ್ ಮಾಲೀಕನ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಮಾಲ್ ಮಾಲೀಕರು ರೈತರ ಕ್ಷಮೆಯನ್ನು ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತು ರಾಜ್ಯದ ರೈತರು ನೂರಾರು ಸಂಖ್ಯೆಯಲ್ಲಿ ಮಾಲ್ಗೆ ನುಗ್ಗುವಂಥ ಚಳುವಳಿಯನ್ನು ಮಾಡಬೇಕಾಗ್ತದೆ. ಇವತ್ತು ರೈತ ಪಂಚೆ ಹಾಕ್ಕೊಂಡು ಬಂದಿದ್ದ ಅಂತ ಹೇಳ್ತಾರೆ, ನಾವು ಅರಬತ್ತಲೆಯಾಗಿ ಮಾಲ್ಗೆ ನುಗ್ತೀವಿ, ಅವನೇನು ಮಾಡ್ತಾರೆ ನೋಡೋಣ. ಇದು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡುವಂಥ ಕೆಲಸ. ಮಾಲ್ ಮಾಲೀಕರು ಅನ್ನ ತಿನ್ನುವಂಥ ವ್ಯಕ್ತಿಯಾಗಿದ್ದರೆ ಈ ರೀತಿ ಅಪಮಾನ ಮಾಡ್ತಾ ಇರಲ್ಲ. ರೈತ ದೇಶದ ಬೆನ್ನೆಲುಬು ಅಂತಾರೆ.